ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಮಾರ್ಕೆಟ್ ಕ್ಯಾಪ್ ಜೊತೆಗೆ ಬೇರೆ ಇನ್ನೇನು ನೋಡಬೇಕು? ಸ್ಟಾಕ್ ಮಾರ್ಕೆಟ್ ಅನ್ನ ಹೇಳ್ಕೊಡೋದಕ್ಕೆ ಅದರದೇ ಆದ ಸ್ಕಿಲ್ ಆಗಿ ಕಲೆ ಇರಬೇಕು. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋರು ಟ್ರೇಡ್ ಮಾಡ್ತಾರೆ ಅಂತ ನೋಡಬೇಕು. ನನ್ನ P&L ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೋಡೋಣ. ಸ್ಟಾಕ್ ಮಾರ್ಕೆಟನ್ನು ನಾನು ಅಷ್ಟು ಕೋಟಿ ಮಾಡ್ತೀನಿ, ಇಷ್ಟು ಕೋಟಿ ಮಾಡ್ತೀನಿ, 100 ಕೋಟಿ ಮಾಡ್ತೀನಿ, ಅದೆಲ್ಲ ಬೇಕಾಗಿಲ್ಲ. ಅಂದರೆ ನಮ್ಮ ದೇಶದಲ್ಲಿ 200 ಲಕ್ಷ ಕೋಟಿಯಷ್ಟು ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ನಮ್ಮ ದೇಶದಲ್ಲಿರೋ ಶೇರ್ ಮಾರ್ಕೆಟ್ ಇರೋ ದುಡ್ಡನ್ನ ಎತ್ಕೊಂಡು ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ವರ್ಷ ನಮ್ಮ ದೇಶನ ನಡೆಸ್ಬೋದು. ತುಂಬ ಜನ ಶೇರ್ ಮಾರ್ಕೆಟ್ ಯಾರೇ ಬಂದರೂ ಫಸ್ಟ್ ತಗೊಳ್ಳೋದೆ ಯೆಸ್ ಬ್ಯಾಂಕು, ವೋಡಾಫೋನ್. ಹಾಕಿದ್ರೆ ಕ್ವಾಲಿಟಿಗೆ ಹಾಕಿ, ಕ್ವಾಂಟಿಟಿ ನೋಡಿ ಹಾಕ್ಬೇಡಿ. ಈ ದೇಶದಲ್ಲೇ ನಂಬರ್ 1 ಕಂಪ್ನಿಗೆ ಮೋಸ ಮಾಡಿ ₹1 ಶೇರ್ ತಗೊಂಡ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ನನ್ನ ದುಡ್ಡು ಬೆಳೀತಾ ಇಲ್ಲ ಸರ್, ನಾನು ಹಾಕ್ಬಿಟ್ಟಿದ್ದೀನಿ, ರಿಸ್ಕ್ ಮಾತ್ರ ತಗೋಬೇಡಿ. ನಂಬರ್ 1, ನಂಬರ್ 2 ಮುಗಿದೋಯ್ತು. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳೋ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ TD ಅಕಾಡೆಮಿಯ ಡೈರೆಕ್ಟರ್ ಆಗಿರೋ ಮನೋಜ್ ಕುಮಾರ್ ಅವರಿದ್ದಾರೆ. ಮೊದಲ ಎಪಿಸೋಡ್ನಲ್ಲಿ ನಾವು ಬೇಸಿಕ್ಸ್ ಅನ್ನ ಒಂದಷ್ಟು ಅರ್ಥ ಮಾಡ್ಕೊಂಡ್ವಿ. ಏನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಆರಂಭದ ಹೆಜ್ಜೆಗಳನ್ನು ಇಡೋದು ಹೇಗೆ, ಏನೆಲ್ಲ ಮಾಹಿತಿ ಇರಬೇಕು, ಬೇಸಿಕ್ ನಾಲೆಜನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಗಳಿಸ್ಕೋಬೇಕು, ಅದೆಲ್ಲವನ್ನು ನಮಗೆ ಅವರು ತಿಳಿಸ್ಕೊಟ್ರು. ಈ ಎಪಿಸೋಡ್ನಲ್ಲಿ ನಾವು ಮನೋಜ್ ಕುಮಾರ್ ಅವರಿಂದ ಒಂದಷ್ಟು ಫಂಡಮೆಂಟಲ್ಸನ್ನು, ಓಕೆ ಅಕೌಂಟ್ ಓಪನ್ ಆಯಿತು, ಒಂದಷ್ಟು ದುಡ್ಡನ್ನು ಕೂಡ ಲೋಡ್ ಮಾಡಿ ಆಯಿತು ಡಿಮ್ಯಾಟ್ ಅಕೌಂಟ್ಗೆ, ಈಗ ಸ್ಟಾಕನ್ನು ಬೈ ಮಾಡಬೇಕು, ಹೇಗೆ ಪಿಕ್ ಮಾಡೋದು ಹೇಗೆ, ಅಲ್ಲಿ ಸಾವಿರಾರು ಕಂಪನಿಗಳಿದೆ, ನಿಮಗೆ ಪರ್ಚೇಸ್ ಮಾಡೋಕ್ಕಾಗೋದು ಸಾಮಾನ್ಯ ಜನರಿಗೆ ಪರ್ಚೇಸ್ ಮಾಡೋದು ಕೆಲವು ಕಂಪನಿಗಳು, ಲಿಮಿಟೆಡ್ ರಿಸೋರ್ಸಸ್, ಸಂಪನ್ಮೂಲ ದುಡ್ಡಿದೆ, ಅದರಲ್ಲಿ ಇರೋದ್ರಲ್ಲಿ ಬೆಟರ್ ಅನ್ನುವಂತಹ ಬೆಟ್ಸನ್ನು ಮಾಡೋದು ಹೇಗೆ ಅನ್ನೋದನ್ನು ನಾವು ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ. ಎಸ್ ಸರ್ ನಮಸ್ತೆ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನಂದರೆ ಯಾವ ಥರ ಒಂದು ಸ್ಟಾಕ್ನ ಪಿಕ್ ಮಾಡಬೇಕು, ಇದೇ ಕಂಪ್ನಿಯಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು, ಏನಾದ್ರು ರೀಸನ್ ಇದೆಯಾ, ಎಲ್ಲನೂ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ದಾಗಿ ಯಾವುದೇ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಆ ಕಂಪನಿಯ ಇತಿಹಾಸ ಓದಬೇಕಾಗತ್ತೆ. ಆ ಕಂಪನಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಕಂಪನಿ. ಸೊ ಎಕ್ಸಾಂಪಲ್ ರಿಲಯನ್ಸ್. ಸೊ ರಿಲಯನ್ಸು ಭಾರತದ ನಂಬರ್ 1 ಕಂಪನಿ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್. ಸೊ ಮಾರ್ಕೆಟ್ ಕ್ಯಾಪ್ ಅಂದರೆ ಏನಂದರೆ ಒಂದು ಕಂಪನಿಯ ಶೇರ್ ಪ್ರೈಸನ್ನು ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಅಂದರೆ ಆ ಕಂಪನಿ ಎಷ್ಟು ಶೇರ್ಗಳನ್ನು ವಹಿವಾಟಿಗೆ ಪಬ್ಲಿಕ್ಗೆ ಇಶ್ಯೂ ಮಾಡಿದೆ. ಒಂದು ಕಂಪನಿ ಲಾಂಚ್ ಆದವಾಗ ಲೆಟ್ಸೆ 1 ಕೋಟಿ ಶೇರ್ಗಳು, 1 ಕೋಟಿ ಶೇರ್ ಇಂಟು ₹100 ಎಷ್ಟಿದು ಮಾರ್ಕೆಟ್ ಕ್ಯಾಪು? 100 ಕೋಟಿ ಆಯಿತು. ಅದೇ ಥರ ನಂಬರ್ 1 ಕಂಪನಿ ಯಾವುದು ಅಂತ ನೋಡೋಣ. ಅದನ್ನು ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಗೂಗಲ್ಗೆ ಹೋಗಿ ಟಾಪ್ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ ಅಂತ ನಾನು ಟೈಪ್ ಮಾಡ್ತೇನೆ. ನೆನ್ಪಿಟ್ಕೊಳ್ಳಿ, ಟಾಪ್ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿದವಾಗ ಮನಿ ಕಂಟ್ರೋಲ್ ಅಂತ ಒಂದು ಜನರಲ್ ವೆಬ್ಸೈಟ್, ಫ್ರೀ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ನಮ್ಮ ದೇಶದಲ್ಲಿರೋ ನಂಬರ್ 1 ಕಂಪ್ನಿ ಯಾವುದು, ನಂಬರ್ 2 ಯಾವುದು, ನಂಬರ್ 3 ಯಾವುದು ಎಲ್ಲನೂ ನಾವು ತಿಳ್ಕೊತಾ ಇದ್ದೀವಿ. ನೋಡಿ, ನಂಬರ್ 1 ಕಂಪ್ನಿ ಬಂದು ರಿಲಯನ್ಸ್, ನಮ್ಮ ದೇಶದ ನಂಬರ್ 1 ಕಂಪ್ನಿ ರಿಲಯನ್ಸ್. ನಂಬರ್ 2 ಅಲ್ಲಿ ಯಾರಿದ್ದಾರೆ? TCS. ಸೊ ನಂಬರ್ 1 ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದರೆ 19 ಲಕ್ಷ ಕೋಟಿಗಳು. ಸೊ ಇದು 19 ಕೋಟಿ ಅಲ್ಲ, 1900 ಕೋಟಿ ಅಲ್ಲ, 19,000 ಕೋಟಿ ಅಲ್ಲ, ಅದು 19 ಲಕ್ಷ ಕೋಟಿ. ಶೇರ್ ಮಾರ್ಕೆಟ್ ಅಂದರೆ ಎಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಅಲ್ಲೆಲ್ಲೋ ಮುಂಬೈಯಲ್ಲಿ ದಲಾಲ್ ಸ್ಟ್ರೀಟ್ ಯಾವುದೋ ಒಂದು ಗಲ್ಲಿಯಲ್ಲಿ ಏನೋ ಬಿಲ್ಡಿಂಗ್ ಇದೆ, ಅದೇ ಶೇರ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದಾರೆ. ಶೇರ್ ಮಾರ್ಕೆಟ್ ಇವತ್ತು ಎಷ್ಟು ಬೆಲೆ ಬಾಳುತ್ತಂದರೆ, ಜಸ್ಟ್ ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ ನೋಡೋದಕ್ಕೆ ಸರ್ಟೇನ್ ನಾನು ವೆಬ್ಸೈಟ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ NSE ಇಂಡಿಯಾಗೆ ನಾನು ಹೋಗ್ತಾ ಇದ್ದೀನಿ ಸರ್. NSE ಇಂಡಿಯಾ ಅನ್ನೋದು ನಮ್ಮ ದೇಶದ ಒಂದು ಗೌರ್ಮೆಂಟ್ ವೆಬ್ಸೈಟ್. ಇದಕ್ಕೆ ಹೋಗಿ ನಾನು ಚೆಕ್ ಮಾಡಿದವಾಗ ನಮ್ಮ ದೇಶದ ಶೇರ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡಿದೆ ಅಂತ ನಾವು ಚೆಕ್ ಮಾಡೋಕ್ಕೆ ಹೋದವಾಗ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನಮ್ಮ ದೇಶದ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದರೆ ನೋಡಿ ಸರ್, 404 ಲಕ್ಷ ಕೋಟಿಗಳು. ನಮ್ಮ ದೇಶದಲ್ಲಿ ಶೇರ್ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 404 ಲಕ್ಷ ಕೋಟಿಗಳು. ಅಂದರೆ ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ. ನಮ್ಮ ದೇಶದ ಶೇರ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡಿದೆ ಅಂದರೆ 404 ಲಕ್ಷ ಕೋಟಿ. ಅಂದರೆ ನಮ್ಮ ದೇಶದಲ್ಲಿರೋ ಶೇರ್ ಮಾರ್ಕೆಟಲ್ಲಿರೋ ದುಡ್ಡನ್ನು ಎತ್ಕೊಂಡು ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ವರ್ಷ ನಮ್ಮ ದೇಶನ ನಡೆಸ್ಬೋದು. ಅಷ್ಟು ದುಡ್ಡು ಶೇರ್ ಮಾರ್ಕೆಟಲ್ಲೇ ಇದೆ. ನಮ್ಮ ಬ್ಯಾಂಕಲ್ಲಿ ದುಡ್ಡೇ ಇಲ್ಲ ಅಂತಾರೆ, ಝೀರೋ ಬ್ಯಾಲೆನ್ಸ್ ಮಗ ಅಂತಾರೆ. ತುಂಬ ಜನ ಝೀರೋ ಬ್ಯಾಲೆನ್ಸ್ ಇದೆ ನೋಡು ಅಂತಾರೆ. ಇನ್ನೊಂದು ಅಕೌಂಟಲ್ಲಿ ಕೋಟಿ ಇರ್ತದೆ. ಅಂದರೆ ನಮ್ಮ ದೇಶದಲ್ಲಿ 200 ಲಕ್ಷ ಕೋಟಿಯಷ್ಟು ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. 200 ಲಕ್ಷ ಕೋಟಿ ಬ್ಯಾಂಕಲ್ಲಿದೆ, 400 ಲಕ್ಷ ಕೋಟಿ ಶೇರ್ ಮಾರ್ಕೆಟಲ್ಲಿದೆ.
ಆ್ಯಂಡ್ 50 ಲಕ್ಷ ಕೋಟಿ ಮಾತ್ರ SIP ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದಾರೆ. ಸೊ ಇವತ್ತಿನ ಟಾಪಿಕ್ ಕವರ್ ಮಾಡೋಕ್ಕೆ ಮುಂಚೆ ನನ್ನ P&L ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೋಡೋಣ. ಬಿಕಾಸ್ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಹಳೆ ಎಪಿಸೋಡಲ್ಲಿ. ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಬೋದು ನೀವು. ನಾನು ಏಂಜಲ್ ಬ್ರೋಕಿಂಗಲ್ಲಿ ಟ್ರೇಡ್ ಮಾಡ್ತೀನಿ. ಇದರಲ್ಲಿ ನಿಮಗೆ 6,10,000 ದುಡ್ಡು ಮಾಡಿದ್ದೀನಿ. ಅದರಲ್ಲೆಲ್ಲ ಚಾರ್ಜಸ್ ಎಲ್ಲ ಕಟ್ಟಾಗಿ 5.6 lakhs ಅಂತ ಅಂದ್ಕೊಳ್ಳೋಣ. 5,60,000 ನಾನು ದುಡ್ಡು ಮಾಡ್ತೀನಿ ಏಂಜಲಲ್ಲಿ. ಇದರಲ್ಲಿ ಮೇನ್ಲಿ ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲೇ ಟ್ರೇಡ್ ಮಾಡಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ನೋಡ್ಬೋದು ಯಾವ್ಯಾವ ತಿಂಗಳಲ್ಲಿ ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ. ಆ್ಯಂಡ್ ನನ್ನ ಇನ್ನೊಂದು ಅಕೌಂಟ್ ಬಂತು ಬಜಾಜ್. ಬಜಾಜಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ನೋಡ್ಬೋದು ನೀವು. ಬಜಾಜ್ ಫಿನಾನ್ಷಿಯಲ್ ಸೆಕ್ಯೂರಿಟೀಸಲ್ಲಿ ನಾನು ಕಳೆದ ವರ್ಷ ದಟ್ ಈಸ್ 2023-24 ರಫ್ಲಿ ನೋಡ್ಬೋದು 92 lakhs ಪ್ರಾಫಿಟ್ ಮಾಡಿದ್ದೀನಿ. ಅದರಲ್ಲಿ ಮೇಜರ್ಲಿ ಪ್ರಾಫಿಟ್ ಬಂದು TCS, ಅದು ಬಿಟ್ಟರೆ ನಿಫ್ಟಿ ಬೀಸಲ್ಲಿ ದುಡ್ಡು ಮಾಡಿದ್ದೀನಿ, ಮಾರುತಿ ಸುಜುಕಿಯಲ್ಲಿ ದುಡ್ಡು ಮಾಡಿದ್ದೀನಿ, ಆ್ಯಂಡ್ ಇಂಡಾಲ್ಕೋಲ್ ದುಡ್ಡು ಮಾಡಿದ್ದೀನಿ. ಆ್ಯಂಡ್ ಲಾಸಸ್ ಸಹ ಆಗಿದೆ. ನೋಡ್ಬೋದು ನಾನು ಒಂದು ಸತಿ ಲಾಸಸ್ ಸಹ ಮಾಡ್ಕೊಂಡಿದ್ದೀನಿ. ಬರೀ ಪ್ರಾಫಿಟ್ಟೇ ಶೇರ್ ಮಾರ್ಕೆಟಲ್ಲಿ ಇಲ್ಲ. ಡೆಫಿನೆಟ್ಲಿ ಲಾಸಸ್ ಸಹ ಇದೆ. UPL 2 ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ. ಇದೆಲ್ಲ ಕಳ್ಕೊಂಡು ಪ್ರಾಫಿಟ್ ಎಲ್ಲ ಮಾಡಿ ಯು ಕ್ಯಾನ್ ಸಿ ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಯು ಕ್ಯಾನ್ ಸಿ 92,94,000 ಪ್ರಾಫಿಟ್ ಮಾಡಿದ್ದೀನಿ ಕಳೆದ ವರ್ಷ 2023-24 ವರ್ಷದಲ್ಲಿ. ನಾನು 92 lakhs ಪ್ರಾಫಿಟ್ ಮಾಡಿದ್ದೀನಿ. ಜೊತೆಗೆ ಏಂಜಲಲ್ಲಿ ರಫ್ಲಿ 5 lakhs. ನೆಕ್ಸ್ಟು ಈ ವರ್ಷ 2024-25 ಈ ವರ್ಷದ ಸಾಲಿನಲ್ಲಿ ಈ ವರ್ಷ ಕಂಪ್ಲೀಟ್ ಆಗಿಲ್ಲ. ಈ ವರ್ಷ ಎಷ್ಟು ದುಡ್ಡು ಮಾಡಿದ್ದೀನಿ? ರಫ್ಲಿ 39 lakhs ಮಾಡಿದ್ದೀನಿ. ಈ ವರ್ಷ 39 lakhs ಮಾಡಿದ್ದೀನಿ. ಆ್ಯಂಡ್ ಈ ವರ್ಷ ನಾನು ಹೈಯೆಸ್ಟ್ ದುಡ್ಡು ಮಾಡಿರೋದು ಯು ಕ್ಯಾನ್ ಜಸ್ಟ್ ಸಿ HDFC ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಯೂನಿಲಿವರ್ ಆ್ಯಂಡ್ ಇನ್ಫೋಸಿಸ್ ಆ್ಯಂಡ್ HDFC ಬ್ಯಾಂಕ್ ಆ್ಯಂಡ್ ಬಜಾಜ್ ಫಿನಾನ್ಸಲ್ಲೂ ಒಳ್ಳೆ ದುಡ್ಡು ಮಾಡಿದ್ದೀನಿ. ಆ್ಯಂಡ್ ಈ ವರ್ಷ ನಾನು ಏಷ್ಯನ್ ಪೇಂಟಲ್ಲಿ ಒಂದು 10 lakhsವರೆಗೂ ದುಡ್ಡು ಕಳ್ಕೊಂಡಿದ್ದೀನಿ. ಇಷ್ಟೆಲ್ಲ ಕಳ್ಕೊಂಡ್ರು ಸಹ 39 lakhs ಪ್ರಾಫಿಟ್ ಮಾಡಿದ್ದೀನಿ. ಏಷ್ಯನ್ ಪೇಂಟಲ್ಲಿ ದುಡ್ಡು ಕಳ್ಕೊಂಡಿದ್ದೀನಿ, ಬಟ್ ಬೇರೆದ್ರಲ್ಲಿ ದುಡ್ಡು ಮಾಡಿದ್ದೀನಿ. ಸೊ ಟೋಟಲ್ ಈ ವರ್ಷ 39 lakhs, ಹೋದ ವರ್ಷ 92 + 5. ಆ್ಯಂಡ್ ನೋಡೋಣ. ಹೋದ ವರ್ಷ ನಾನು ಬಜಾಜಲ್ಲಿ F&O ಟ್ರೇಡಿಂಗ್ ಮಾಡಿ ಎಷ್ಟು ಮಾಡಿದ್ದೀನಿ ಅಂದರೆ, ಹೋದ ವರ್ಷ ಸಹ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನನ್ನ ಹೆಸರು ನೋಡ್ಬೋದು ನೀವು. ನನ್ನ ಹೆಸರು ಎಲ್ಲ ಇದೆ ಕಂಪ್ಲೀಟ್ಲಿ. ಹೋದ ವರ್ಷ ಬಜಾಜಲ್ಲಿ F&O ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ 5 ಲಕ್ಷ ಮಾಡಿದ್ದೀನಿ. ಏಂಜಲಲ್ಲಿ 5 ಲಕ್ಷ ಮಾಡಿದ್ದೀನಿ. ಕಳೆದ ವರ್ಷ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಟೋಟಲ್ 10 ಲಕ್ಷ ಪ್ರಾಫಿಟ್ ಮಾಡಿದ್ದೀನಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ. ಈಕ್ವಿಟಿಯಲ್ಲಿ 92 lakhs ಮಾಡಿದ್ದೀನಿ. ಜೊತೆಗೆ ರಫ್ಲಿ ಒಂದು 7.5 lakhsವರೆಗೂ ಡಿವಿಡೆಂಟ್ ಇನ್ಕಮ್ ಬಂದಿದೆ. ಹೋದ ವರ್ಷ ನನ್ನ ಇನ್ಕಮ್ ಬಂದು 1,10,00,000. ಈ ವರ್ಷ ನನ್ನ ಇನ್ಕಮ್ ಬಂದು ರಫ್ಲಿ 40 ಲಕ್ಷ ಅಂದ್ಕೊಂಡ್ರು. ಓವರಾಲ್ ನಾನು ಶೇರ್ ಮಾರ್ಕೆಟಿಂದ 1,50,00,000 ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ವಿತ್ ಅ ಕ್ಯಾಪಿಟಲ್ ಆಫ್ 1.5 CR. 1.5 ಕೋಟಿ ಹಾಕಿ 1.5 ಕೋಟಿ ಮಾಡೋದಕ್ಕೆ ರಫ್ಲಿ ನಾನು 1.5 ವರ್ಷ 2 ವರ್ಷ ತೊಗೊಳ್ತಾ ಇದ್ದೀನಿ. 2 ವರ್ಷ ಬೇಕೇ ಬೇಕು. ಶೇರ್ ಮಾರ್ಕೆಟಲ್ಲಿ ಯಾರೇ ದುಡ್ಡು ಮಾಡಬೇಕಂದ್ರೂ ಮಿನಿಮಮ್ 2 ವರ್ಷ ದುಡ್ಡು. ಮಿನಿಮಮ್ 2 ವರ್ಷ ನೀವು ಕೊಡಲೇಬೇಕು. ಯಾರೇ ಶೇರ್ ಮಾರ್ಕೆಟಲ್ಲಿ ದುಡ್ಡು ಡಬಲ್ ಮಾಡ್ತೀನಿ ಅಂದರೆ 2 ವರ್ಷ ಮಿನಿಮಮ್ ಬೇಕೇ ಬೇಕು. ನಾನು ಯಾರು ತುಂಬ ಜನಕ್ಕೆ ಗೊತ್ತಿಲ್ಲ. ಜಸ್ಟ್ ಗೂಗಲ್ಗೆ ಹೋಗಿ ಆಂಜನೇಯ ಮನೋಜ್ ಕುಮಾರ್ ಅಂತ ನೀವು ಟೈಪ್ ಮಾಡಿ. ನಾನು ಹೆಂಗೆ 1 ಕೋಟಿ ಮಾಡಿದೆ, ಪ್ರತಿಯೊಂದು ಆರ್ಟಿಕಲ್ moneycontrol.com ಅಲ್ಲೇ ಬರುತ್ತೆ. ನೋಡ್ಬೋದು ಮನಿ ಕಂಟ್ರೋಲ್. ಆಂಜನೇಯ ಮನೋಜ್ ಕುಮಾರ್ ಅಂತ ನೀವು ಹಾಕಿದ್ರೆ ಮನಿ ಕಂಟ್ರೋಲಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ ಕಂಪ್ಲೀಟ್ಲಿ ನಾನು ಏನು ಮಾಡಿದ್ದೀನಿ ಎಲ್ಲನೂ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ಮುಂದುವರ್ಸೋಣ ಪಾಠನ. ಎಸ್. 404 ಲಕ್ಷ ಕೋಟಿ ಸರ್. ಇದರಲ್ಲಿ ನೀವು ನೋಡಿದ್ರಿ, ನಂಬರ್ 1 ರಿಲಯನ್ಸ್ ಇದ್ದಾರೆ, ನಂಬರ್ 2 TCS ಇದ್ದಾರೆ, ನಂಬರ್ 3 HDFC ಇದ್ದಾರೆ, ನಂಬರ್ 4 ICICI ಇದ್ದಾರೆ, ನಂಬರ್ 5 ಏರ್ಟೆಲ್ ಇದ್ದಾರೆ. ಏರ್ಟೆಲ್ ಅನ್ನೋ ಕಂಪನಿ ಏನು ಅನ್ಕೊಂಡ್ರು, ಜಿಯೋ ಸ್ಟಾರ್ಟ್ ಆದವಾಗ ಏರ್ಟೆಲ್ ಕತೆ ಮುಗೀತು ಅಂದರು. ಬಟ್ ಇವಾಗ ಏರ್ಟೆಲ್ ಯಾವ ಥರ ಬೌನ್ಸ್ ಬ್ಯಾಕ್ ಆಗಿದೆ ಅಂದರೆ, ಇಡೀ ದೇಶದಲ್ಲೇ ನಂಬರ್ 5 ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಮಾರ್ಕೆಟ್ ಕ್ಯಾಪಲ್ಲಿ. ಸೊ ಆಲ್ಮೋಸ್ಟ್ 8 ಲಕ್ಷ ಕೋಟಿವರೆಗೂ ರೀಚ್ ಆಗಿದ್ದಾರೆ. ನಂಬರ್ 6 SBI, ನಂಬರ್ 7 HUL, ನಂಬರ್ 8 LIC, ಇನ್ಫೋಸಿಸ್ ಆ್ಯಂಡ್ ITC. ಇನ್ಫೋಸಿಸ್ ಅನ್ನೋ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ, ಅಂದರೆ ತುಂಬ ಒಂದು 2-3 ವರ್ಷದಿಂದ ಅಲ್ಲೇ ಒದ್ದಾಡ್ತಾ ಇದೆ ಶೇರು. ಆದ್ದರಿಂದ ಇನ್ಫೋಸಿಸ್ ಅನ್ನೋ ಕಂಪನಿ ಮಾರ್ಕೆಟ್ ಕ್ಯಾಪ್ 6 ಲಕ್ಷ ಕೋಟಿಗೆ
ಕುಸಿದಿದೆ ಆ್ಯಂಡ್ ಇನ್ಫೋಸಿಸ್ ಶೇರ್ ಸಹ ಕುಸಿದಿದೆ. ಸೊ ಈ ಥರ ನೀವು ಮಾರ್ಕೆಟ್ ಕ್ಯಾಪ್ಗಳನ್ನು ನೋಡಬೇಕಾಗುತ್ತೆ. ದಿಸ್ ಇಸ್ ಫಸ್ಟ್ ಕ್ರೈಟೀರಿಯಾ. ಸೊ ಇದರಿಂದ ನಿಮ್ಗೆ ಅರ್ಥ ಆಯಿತು ನನಗೆ ಶೇರ್ ಮಾರ್ಕೆಟಲ್ಲಿ ನಂಬರ್ 1 ಯಾರು, ನಂಬರ್ 10 ಯಾರು, ನಂಬರ್ 100 ಯಾರು, ಪ್ರತಿಯೊಂದೂ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ನಾವು ತೊಗೊಂಡೋಗಿ ನಂಬರ್ 100ಅಲ್ಲೂ ಇನ್ವೆಸ್ಟ್ ಮಾಡಿದಿರಾ, 5,000 ಕಂಪ್ನಿ ಇದೆ, 5,000ನೇ ಕಂಪ್ನಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಸರ್ ನಾನು ಶೇರ್ ಮಾರ್ಕೆಟಲ್ಲಿ ನಾನು ದುಡ್ಡು ಹಾಕಿದ್ದೀನಿ ಹೋಗ್ತಾ ಇಲ್ಲ ಅಂದರೆ ನಂಬರ್ 1ಗೆ ಮೋಸ ಮಾಡಿ ನೀವು ಇಡೀ ದೇಶದಲ್ಲೇ ನಂಬರ್ 1 ಕಂಪ್ನಿಗೆ ಮೋಸ ಮಾಡಿ, ನಂಬರ್ 2ಗೆ ಮೋಸ ಮಾಡಿ, ನಂಬರ್ 3ಗೆ ಮೋಸ ಮಾಡಿ, ಎಲ್ಲೋ ಯಾವುದೋ ಸಣ್ಣ ಪುಟ್ಟ ₹1 ಶೇರ್ ತೊಗೊಂಬಿಟ್ಟು ಶೇರ್ ಮಾರ್ಕೆಟಲ್ಲಿ ನಾನು ದುಡ್ಡು ಬೆಳೀತಾ ಇಲ್ಲ ಸರ್ ನಾನು ಹಾಕ್ಬಿಟ್ಟಿದ್ದೀನಿ. ತುಂಬ ಜನ ಶೇರ್ ಮಾರ್ಕೆಟ್ ಯಾರೇ ಬಂದರೂ ಫಸ್ಟ್ ತೊಗೊಳ್ಳೋದೆ ಯೆಸ್ ಬ್ಯಾಂಕು, ವೋಡಾಫೋನ್. ಅದು ಯಾರು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಸರ್ ಯೆಸ್ ಬ್ಯಾಂಕ್ ತೊಗೊಂಡ್ಬಿಟ್ಟಿದ್ದೀನಿ ಸರ್ ₹20 ಅದು ಹೋಗ್ತಾ ಇಲ್ಲ ಸರ್ ಅಂತಾರೆ. ಸರ್ ₹20ಗೆ ಯೆಸ್ ಬ್ಯಾಂಕ್ ತೊಗೊಂಡು ಅದು ಹೋಗ್ತಾ ಇಲ್ಲ ಅಂದರೆ ಹೋಗಲ್ಲ. ಯಾಕಂದರೆ ಯೆಸ್ ಬ್ಯಾಂಕ್ ಯಾವ ಸ್ಥಾನದಲ್ಲಿದೆ ಅಂತ ನಾವು ಚೆಕ್ ಮಾಡೋಣ. ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀನಿ, screener.in. ಏನೇನು ಯೂಸ್ ಮಾಡ್ತಾ ಇದೀವಿ ಅಂದರೆ ನಾವು ಇವತ್ತು screener.in ಯೂಸ್ ಮಾಡಿದ್ವಿ ಆ್ಯಂಡ್ ಟ್ರೇಡಿಂಗ್ ವ್ಯೂ ಅನ್ನೋದು ಯೂಸ್ ಮಾಡಿದ್ವಿ. ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಚಾರ್ಟ್ಸ್ಗಳನ್ನು ಚೆಕ್ ಮಾಡ್ಕೋಬೋದು. ಇದು ನೋಡಿ ಸರ್, ಐಚರ್ ಮೋಟರ್ಸ್ ನೀವು ಅವಾಗೇ ಹೇಳ್ತಾ ಇದ್ವಲ್ಲ, ಅದು ಫಸ್ಟ್ ಎಪಿಸೋಡಲ್ಲಿ ಏನು ಹೇಳಿದ್ವಿ, ಐಚರ್ ಮೋಟರ್ಸ್ 2012ರಲ್ಲಿ ₹200 ಇತ್ತು, ಇವಾಗ ₹4,600 MRF ಈ ಶೇರು ಭಾರತದಲ್ಲೇ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಶೇರು. ಇದು MRF 2012ರಲ್ಲಿ 10,000 ಇತ್ತು. 2012 ಇವತ್ತು 1,27,000 ಆಗಿದೆ. ಅಂದರೆ 10 ವರ್ಷದಲ್ಲಿ ನಿಮ್ಮ ದುಡ್ಡು 10 ಪಟ್ಟು ಬೆಳೆದಿದೆ. ಅಂದರೆ 10 ವರ್ಷದಿಂದ ಯಾರಾದರೂ ಕಂಪ್ಲೀಟ್ ರಾಯಲ್ ಎನ್ಫೀಲ್ಡ್ ಬೈಕು, ಕಾರು, ಮನೆ ಎಲ್ಲ ಮಾರ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಹಾಕಿದ್ರು, ಇವತ್ತು ಅವ್ರಿಗೆ 10 ಮನೆ ವಾಪಸ್ ಬರ್ತಾ ಇತ್ತು, 10 ಕಾರ್ ವಾಪಸ್ ಬರ್ತಾ ಇತ್ತು, 10 ಬೈಕ್ ವಾಪಸ್ ಬರ್ತಾ ಇತ್ತು. ಯಾಕೆ ನಾವು ಆಗ್ತಾ ಇಲ್ಲ ಅಂದರೆ ಭಯ, ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ನಾಲೆಜ್ ಇಲ್ಲ, ಭಯ, ಅಯ್ಯೋ ಏನಾಗ್ಬಿಡುತ್ತೋ ಅಂತ. ಸೊ ಇವಾಗ ಯಾವ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಯೆಸ್ ಬ್ಯಾಂಕು. ನಾವೇನು ಮಾಡ್ತೀವಿ, ಯೆಸ್ ಬ್ಯಾಂಕಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೊರಟ್ಬಿಡ್ತೀವಿ. ಆ ಯೆಸ್ ಬ್ಯಾಂಕಿನ ಸ್ಥಿತಿಗತಿ ತಿಳ್ಕೊಬೇಕಲ್ಲ, ಫಸ್ಟ್ ಯೆಸ್ ಬ್ಯಾಂಕ್ ಅಂತ ಹಾಕೋಣ. ಯೆಸ್ ಬ್ಯಾಂಕು ಬರೀ 69,000 ಕೋಟಿ ಮಾರ್ಕೆಟ್ ಕ್ಯಾಪ್. ಯೆಸ್ ಬ್ಯಾಂಕ್ ಯಾವ ಸ್ಥಾನದಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ ಪಿಯರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪಿಯರ್ಸ್ ಅಂದ್ರೆ ಅವ್ರ ಕಾಂಪಿಟೇಟರ್ ಯಾರು ಇದ್ದಾರೆ ಅಂತ. screener.in ಅನ್ನೋ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಪಿಯರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಗೊತ್ತಾಯ್ತು, ನಂಬರ್ 1 ಬಂದು HDFC, ನಂಬರ್ 2 ಬಂದು ICICI, ನಂಬರ್ 3 ಬಂದು ಆಕ್ಸಿಸ್, ಕೊಟಕ್, ಇಂಡಸ್, IDBI, ಲಾಸ್ಟಲ್ಲಿ ಯೆಸ್ ಬ್ಯಾಂಕ್ ಇದೆ. ಅಂದ್ರೆ 7ನೇ ಸ್ಥಾನದಲ್ಲಿ ಇದೆ ಯೆಸ್ ಬ್ಯಾಂಕ್. ನೀವು ನಂಬರ್ 1ಗೆ ಮೋಸ ಮಾಡಿ, ನಂಬರ್ 2 ಕಂಪನಿಗೆ ಮೋಸ ಮಾಡಿ, ಇಂಡಿಯಾದಲ್ಲಿರೋ ನಂಬರ್ 1 ಬ್ಯಾಂಕ್ಗೆ ಮೋಸ ಮಾಡ್ತಾ ಇದ್ದೀರಾ, ನಂಬರ್ 2 ಮೋಸ ಮಾಡ್ತಾ ಇದ್ದೀರಾ. ಯಾರೋ ಹೇಳಿದ್ರು ಅಂತ ಯೆಸ್ ಬ್ಯಾಂಕ್ಗೆ ಹಾಕ್ಬಿಟ್ಟು ಸಾರ್ ಹೋಗ್ತಾ ಇಲ್ಲ ಅಂದರೆ ಹೆಂಗೆ ಮಾಡೋದು ಹೇಳಿ. ನೀವು ಹಾಕಂಗಿದ್ರೆ ನಂಬರ್ 1ಗೆ ಹಾಕಿ, ಇಲ್ಲ ನಂಬರ್ 2ಗೆ ಹಾಕಿ, ಇಲ್ಲ ಹಾಕ್ಲೇಬೇಡಿ. ಶೇರ್ ಮಾರ್ಕೆಟ್ ಏನು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ ನೀವು ದುಡ್ಡು ಹಾಕಿಲ್ಲ ಅಂತ. ಹಾಕಿದ್ರೆ ಕ್ವಾಲಿಟಿಗೆ ಹಾಕಿ, ಕ್ವಾಂಟಿಟಿ ನೋಡಿ ಹಾಕ್ಬೇಡಿ. ನಾವೇನು ಮಾಡ್ತೀವಿ, ₹20 ಅಂದರೆ ಜಾಸ್ತಿ ಶೇರ್ ಬರುತ್ತೆ, HDFC ಆದರೆ ₹1,500 ಒಂದೇ ಒಂದು ಶೇರ್ ಬರುತ್ತೆ, ಜಾಸ್ತಿ ಶೇರೇ ಬೇಕಂತ ತೊಗೊಂಡ್ಬಿಡ್ತೀವಿ. ರಿಸ್ಕ್ ಮಾತ್ರ ತೊಗೋಬೇಡಿ. ನಂಬರ್ 1, ನಂಬರ್ 2 ಮುಗಿದೋಯ್ತು, ಬೇಡ, ನನಗೆ ಬೇರೆ ಕಂಪ್ನಿ ಬೇಡೇ ಬೇಡ. ನೆಕ್ಸ್ಟು ಫಾರ್ಮಾದ್ರಲ್ಲಿ ಯಾವುದಿದೆ ಸರ್, ಎಕ್ಸಾಂಪಲ್ ಸಿಪ್ಲಾ ಅಂತ ಹಾಕ್ತೀನಿ. ಸಿಪ್ಲಾ ಹಾಕ್ತೆ, ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಕಂಪ್ನಿ ಗೊತ್ತು, ಸಿಪ್ಲಾ. ಆಮೇಲೆ ಗೊತ್ತಾಯಿತು ಸಿಪ್ಲಾ ನಂಬರ್ 1 ಅಲ್ಲ, ಸನ್ ಫಾರ್ಮಾ ನಂಬರ್ 1, ಸಿಪ್ಲಾ ನಂಬರ್ 2, ಝೈಡಸ್ ಲೈಫ್ ನಂಬರ್ 3. ಸಾಕಲ್ಲ, ಸನ್ ಫಾರ್ಮಾದಲ್ಲಿ ದುಡ್ಡು ಹಾಕಿ, ಸಿಪ್ಲಾದಲ್ಲಿ ಹಾಕಿ, ಝೈಡಸಲ್ಲಿ ಹಾಕಿ, ಸಾಕು, ಬೇರೆ ಇನ್ಯಾವುದು ಬೇಡ. ನಮ್ಗೆ ಯಾಕೆ ಬೇಕು, ನಾವೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಬ್ಲಡ್, ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೆಕ್ಸ್ಟ್ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಬೇಡ, ಸಾಕು, ನಂಗೆ ನಂಬರ್ 1, ನಂಬರ್ 2 ಸಾಕು, ಬೇಡೇ ಬೇಡ. ನೆಕ್ಸ್ಟ್ ಇದು ಮಾರ್ಕೆಟ್ ಕ್ಯಾಪ್ ಒಂದಾಯ್ತು. ಮಾರ್ಕೆಟ್ ಕ್ಯಾಪ್ ಜೊತೆಗೆ ಬೇರೆ ಇನ್ನೇನು ನೋಡಬೇಕು? ಪಿ ರೇಷಿಯೋ ಇಂಪಾರ್ಟೆಂಟ್. ಮಾರ್ಕೆಟ್ ಕ್ಯಾಪ್ ಜೊತೆಗೆ ROC, ಪಿ ರೇಷಿಯೋ, PB ರೇಷಿಯೋ, ಬುಕ್ ವ್ಯಾಲ್ಯೂ, EPS ಅಂದ್ರೆ ಏನು, ಆ ಕಂಪನಿ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದೆ, ಇದೆಲ್ಲಾನು ನೋಡ್ಬೇಕಾಗುತ್ತೆ. ಸೊ ಅದು ತುಂಬಾ ಡೀಪಾಗಿ ಹೋಗ್ಬೇಕಾಗತ್ತೆ. ಸದ್ಯಕ್ಕೆ ಮಾರ್ಕೆಟ್ ಕ್ಯಾಪ್ ಕ್ರೈಟೀರಿಯಾ ಮೇಲೆ ನೀವು ನಂಬರ್ 1, ನಂಬರ್ 2 ಇಫ್ ಯು ಕ್ಯಾನ್ ಕ್ಯಾಚ್ ಅಂದ್ರೆ ಸೊ ಆಲ್ಮೋಸ್ಟ್ ಯು ಆರ್ ಡನ್. ಆಲ್ಮೋಸ್ಟ್ ನಿಮ್ಮ ಕೆಲಸ 50% ಮುಗೀತು. ಇವಾಗ ಬೇರೆ ಸೆಕ್ಟರ್ ನೋಡೋಣ. ಎಕ್ಸಾಂಪಲ್ ಫಾರ್ಮಾ ಆಯಿತು, ಇದಾಯಿತು. ಐ ಟಿಯಲ್ಲಿ ಯಾರು ನಿಮ್ಮ ಪ್ರಕಾರ? ಯಾರೋ ಹೇಳಿದ್ರು LTIM ಅಂತ ಹೇಳಿದ್ರು, L&T ಆ್ಯಂಡ್ ಮೈಂಡ್ ಟ್ರೀ ನಂಬರ್ 1 ಅಂತ ಅಂದರು. ಆಮೇಲೆ ನಾನು ಹೋಗಿ ಚೆಕ್ ಮಾಡಿದಾಗ ನಂಬರ್ 1 ಬಂದು TCS, ನಂಬರ್ 2 ಬಂದು ಇನ್ಫೋಸಿಸ್, ನಂಬರ್ 3 HCL. ಸಾಕಲ್ಲ, ಇನ್ಫೋಸಿಸಲ್ಲಿ ಹಾಕಿ, TCS ಅಲ್ಲಿ ಹಾಕಿ. TCS ಮಿಸ್ ಮಾಡಬೇಡಿ, ಯಾಕಂದರೆ ನಂಬರ್ 1. ಇನ್ಫೋಸಿಸ್ ಮಿಸ್ ಮಾಡಬೇಡಿ.
ಮಿಕ್ಕಿರೋ ದುಡ್ಡು 80% ದುಡ್ಡನ್ನ ನೀವು ನಂಬರ್ 1 ನಂಬರ್ 2 ಹಾಕ್ಬಿಡಿ. 80% ದುಡ್ಡು ಇನ್ನು 20% ಬೇಕಾದ್ರೆ ಸಣ್ಣ ಪುಟ್ಟ ಕಂಪ್ನಿಗಳು, IDFC ಫಸ್ಟ್ ಬ್ಯಾಂಕ್ ಅಂತೆ, ಇದರಲ್ಲಿ ಯಾವುದೋ L&T ಮೈಂಟ್ರಿ ಅಂತೆ, ಸೊ LTI ಮೈಂಟ್ರಿ, ಇಲ್ಲ ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್, ಒಂಥರ ಮಿಡ್ ಕ್ಯಾಪ್ಸ್ಗೂ ಹಾಕ್ಬೋದು. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 80% ದುಡ್ಡನ್ನು ಲಾರ್ಜ್ ಕ್ಯಾಪಲ್ಲಿ ಹಾಕ್ಬಿಡಿ. ಸೇಫ್ ಮಾಡ್ಕೊಂಬಿಡಿ. ನಿಮ್ಮನ್ನು ನೀವು ಒಂಥರ ಸೇಫ್ಟಿಯಾಗಿ ಇದ್ಬಿಟ್ರೆ ನೆಕ್ಸ್ಟ್ ಆಮೇಲೆ ಸಣ್ಣ ಪುಟ್ಟ ₹100 ಸ್ಟಾಕ್, ₹1000 ಆ ಸ್ಟೋರಿ ಬೇಡ. ಫಸ್ಟು ದೊಡ್ಡ ಕಂಪ್ನಿಗಳನ್ನು ತಗೊಳ್ಳೋಣ, ಒಂದೇ ಶೇರ್ ತಗೊಳ್ಳೋಣ. ಇವಾಗ ಟೈರಲ್ಲಿ ನಿಮ್ಮ ಪ್ರಕಾರ ಯಾರು ಸರ್ ನಂಬರ್ 1 ಟೈರ್? MRF ಅಂತ ನೀವು ಅನ್ಕೋತಾ ಇದ್ದೀರಾ, ಬಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಬಾಲಕೃಷ್ಣ ಇಸ್ ನಂಬರ್ 1 ಅಂತ. ಸೊ ಬಾಲಕೃಷ್ಣ ಇಸ್ ಸರ್, ಇವರು ಇಡೀ ಪ್ರಪಂಚದಲ್ಲೇ 100 ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಟೈರ್ಸ್ನ. BKT ಟೈರ್ಸ್, BKT ಅಂತ ನೀವು IPL ಜರ್ಸಿ ಮೇಲೆ ಹಾಕಿರ್ತಾರೆ ನೋಡಿ, BKT ಅಂತ ಗ್ರೀನ್ ಕಲರ್. ಸೊ BKT ಬಂದ್ಬಿಟ್ಟು ಮೇನ್ಲಿ ಮೈನಿಂಗ್ ಆಕ್ಟಿವಿಟೀಸು, ಬುಲ್ಡೋಸರ್ಸು, ಟ್ರಕ್ಸ್ಗೆ ಯೂಸ್ ಮಾಡುವಂತ ರಿಜಿಡ್ ಟೈರ್ಸ್ ಇದು BKT ಟೈರ್ಸ್. ತುಂಬಾ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ. ಇಟ್ಸ್ ಅ ನಂಬರ್ 1 ಟೈರ್ ಕಂಪ್ನಿ ಇನ್ ಇಂಡಿಯಾ. ಎಲ್ಲರೂ ಏನ್ ಅನ್ಕೋತಾರೆ MRF ನಂಬರ್ 1 ಅಂದ್ರೆ ಹೆಂಗಂದ್ರೆ ಬ್ಲೈಂಡ್ ಆಗಿ ವಿತೌಟ್ ಎನಿ ಡೇಟಾ ನಂಬರ್ 1 MRF. ಬಟ್ ಆಮೇಲೆ ರಿಯಾಲಿಟಿಗೆ ಹೋಗಿ ಚೆಕ್ ಮಾಡಿದಾಗ BKT ಇಸ್ ನಂಬರ್ 1, ನಂಬರ್ 2 ಇಸ್ MRF, ನಂಬರ್ 3 ಇಸ್ ಅಪೋಲೋ. ಸೊ ಇವಾಗ ನನ್ನ ಕೈಯಲ್ಲಿ MRF ತಗೊಳಕ್ ಆಗಲ್ಲ, ಯಾಕಂದ್ರೆ 1,27,000 ಇದೆ ಒಂದು ಶೇರ್. ಅಟ್ಲೀಸ್ಟ್ ನಾನು ಬಾಲಕೃಷ್ಣ ತಗೋಬೋದಾ 3,000 ಕೊಟ್ಟು, ಅಟ್ಲೀಸ್ಟ್ ಅಪೋಲೋ ಟೈರ್ಸ್ ತಗೋಬೋದಾ ₹468 ಕೊಟ್ಟು. ಸೊ ಈ ಥರ ನಾವು ಸ್ಟಾಕ್ಸ್ಗಳನ್ನು ಪಿಕ್ ಮಾಡಬೇಕಾದ್ರೆ ಇದನ್ನೆಲ್ಲ ನೋಡಿಕೊಂಡು ಒಂದು ಸೆಗ್ಮೆಂಟ್ ತೊಗೋಬೇಕು. ನಂಬರ್ 1, ನಂಬರ್ 2, ನಂಬರ್ 3 ಇಷ್ಟರಲ್ಲೇ ನೀವು ಆಟ ಆಡೋದು, ಇನ್ವೆಸ್ಟ್ ಮಾಡೋದು, ಸೇಫಾಗಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ಹಾಸ್ಪಿಟಲ್ಸ್ ಅಂತ ಬಂದವಾಗ ನೋಡೋಣ ಯಾರಿದ್ದಾರೆ. ಹಾಸ್ಪಿಟಲ್ಸ್ ಅಂತ ಬಂದವಾಗ ಯಾರಿದ್ದಾರೆ ಅಂತ ನೋಡಿದವಾಗ ನಂಬರ್ 1 ಅಪೋಲೋ, ನಂಬರ್ 2 ಮ್ಯಾಕ್ಸ್ ಹೆಲ್ತ್ ಕೇರ್, ನಂಬರ್ 3 ಫೋರ್ಟಿಸ್. ಸಾಕಲ್ಲ, ಮ್ಯಾಕ್ಸ್ ಹೆಲ್ತ್ ಕೇರ್, ಅಪೋಲೋ 2 ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ನಮಗೆ ಒಳ್ಳೆಯ ಪ್ರಾಫಿಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಸೇಫ್ ಆಗಿರ್ತೀವಿ. ಸ್ಟಾಕ್ ಮಾರ್ಕೆಟನ್ನು ನಾನು ಅಷ್ಟು ಕೋಟಿ ಮಾಡ್ತೀನಿ, ಇಷ್ಟು ಕೋಟಿ ಮಾಡ್ತೀನಿ, 100 ಕೋಟಿ ಮಾಡ್ತೀನಿ, ಅದೆಲ್ಲ ಬೇಕಾಗಿಲ್ಲ. ಫಸ್ಟ್ ನೀವು ಹಾಕೋ ಬಂಡವಾಳ ಸೇಫ್ ಇದೆಯಾ ಇದನ್ನ ನೀವು ನೋಡಬೇಕು. ಆ ಸೇಫಾಗಿ ಹೆಂಗೆ ದುಡ್ಡು ಮಾಡೋದು, ಡೆಫಿನೆಟ್ಲಿ ಈ ಥರ ಸೇಫಾಗಿ ನಂಬರ್ 1, ನಂಬರ್ 2 ಹಾಕಿದವಾಗ ಟೆನ್ಷನೇ ಇಲ್ಲ ಸರ್. ಲೆಟ್ಸೆ ಏನೋ ಒಂದು ಪ್ರಾಬ್ಲಮ್ ಆಗಿ ಯಾವುದೋ ಒಂದು ಇಂಡಸ್ಟ್ರಿಗೆ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದ್ರೂ ಕೆಳಗಡೆ ಇರೋ ಬಾಟಮಲ್ಲಿ ಇರೋರೆಲ್ಲ ಹೋಗ್ಬಿಡ್ತಾರೆ. ಬಟ್ ಮೇಲ್ಗಡೆ ಇರೋರು ಯಾವತ್ತೂ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಅವ್ರ ಹತ್ರ 10 ಲಕ್ಷ ಕೋಟಿ ದುಡ್ಡಿದೆ, ಅಷ್ಟು ಮಾರ್ಕೆಟ್ ಕ್ಯಾಪ್ ಇದೆ, ಗ್ಲೋಬಲ್ ಪ್ರೆಸೆನ್ಸ್ ಇದೆ, ಅಷ್ಟು ಬ್ರ್ಯಾಂಡ್ ಇದೆ. ಸೊ ಅವ್ರಿಗೇನು ಅಫೆಕ್ಟ್ ಆಗಲ್ಲ. ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನೀವೊಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಿಮಗೆ ಸಡನ್ನಾಗಿ 20,000 ಟೈರ್ಗಳು ಆರ್ಡ್ರ್ ಮಾಡ್ತೀರಾ. ಯಾರಿಗೆ ಆರ್ಡ್ರ್ ಮಾಡ್ತೀರಾ ಯೋಚನೆ ಮಾಡ್ತೀರಾ, ಅಪೋಲೋ ಕೊಡೋಣ, ಇಲ್ಲ ಸಿಯೆಟ್ ಕೊಡೋಣ, ಇಲ್ಲ MRF ಕೊಡೋಣ. ನಿಮ್ಗೆ ಅರ್ಜೆಂಟ್ ಇದೆ, ಬ್ರ್ಯಾಂಡ್ ವ್ಯಾಲ್ಯೂನೂ ಬೇಕು ನಿಮಗೆ, ಜೊತೆಗೆ ನೆಕ್ಸ್ಟ್ ನಿಮಗೆ 2 ಲಕ್ಷ ಟೈರ್ ಬೇಕಾಗುವಂಥ ಚಾನ್ಸಸ್ ಸಹ ಇರುತ್ತೆ. ಡೆಫಿನೆಟ್ಲಿ ನೀವು MRFಗೆ ಕೊಡ್ತೀರಿ, ಯಾಕಂದರೆ ಸಿಯೆಟ್ಗೆ ಕೊಡಲ್ಲ ಕಾಂಟ್ರಾಕ್ಟ್ನ. ಬಿಕಾಸ್ ಸಿಯೆಟ್ ಅವನ ಹತ್ರ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ವ ಗೊತ್ತಿಲ್ಲ ನಿಮಗೆ. ಜೊತೆಗೆ ಸಿಯೆಟ್ ಈಸ್ ಅ ವೆರಿ ನ್ಯೂ ಕಂಪನಿ, ಬಟ್ MRF ಈಸ್ ಅ ವೆರಿ ಓಲ್ಡ್ ಕಂಪ್ನಿ. ಸೊ ನೀವೇನು ನೋಡ್ತೀರಾ, ಬ್ರ್ಯಾಂಡ್ ಮೇಲೆ ಹೋಗ್ತೀರಾ. ಸೊ ಬ್ರ್ಯಾಂಡ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಪೇಸ್ಟು, ಲಕ್ಸ್ ಸೋಪು, ಶಾಂಪೂ ಇದೆಲ್ಲ ಯೂಸ್ ಮಾಡ್ತೀರಾ. ಯಾವ ಕಂಪ್ನಿದು? ಹಿಂದೂಸ್ತಾನ್ ಯುನಿಲಿವರ್. ಸೊ ಅದು ನಂಬರ್ 8ನೇ ಸ್ಥಾನದಲ್ಲ 7ನೇ ಸ್ಥಾನದಲ್ಲಿದೆ ಇಡೀ ಇಂಡಿಯಾದಲ್ಲೇ. ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ HUL. ಹಿಂದೂಸ್ತಾನ್ ಯುನಿಲಿವರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಇವಾಗ ರೀಸೆಂಟಾಗಿ ಎಲ್ಲ ಸ್ಟಾಕುಗಳು ಬೀಳ್ತಾ ಇದೆ, ಬಟ್ ಹಿಂದೂಸ್ತಾನ್ ಯುನಿಲಿವರ್ ಮೇಲಕ್ಕೆ ಎದ್ದೇಳ್ತಾ ಇದೆ. ಯಾಕೆ ಅಂತ ನೀವು ನೋಡೋಕೆ ಹೋದವಾಗ, ಸೊ ಹಿಂದೂಸ್ತಾನ್ ಯುನಿಲಿವರ್ಗೂ ನಮ್ಮ ದೇಶದಲ್ಲಿ ನಡೀತಾ ಇರೋವಂಥ ಚುನಾವಣೆಗೂ ಸಂಬಂಧನೇ ಇಲ್ಲ. ಯಾಕಂದರೆ ಯಾವ ಸರ್ಕಾರ ಬಂದರೆ ಏನೋ ನಾವು ಯೂಸ್ ಮಾಡೋ ಶಾಂಪೂ ಏನಾದ್ರು ಕಮ್ಮಿ ಮಾಡ್ತೀವಾ, ಪೇಸ್ಟ್ ಏನಾದ್ರು ಕಮ್ಮಿ ಮಾಡ್ತೀವಾ, ಇಟ್ ಡಸಂಟ್ ಅಫೆಕ್ಟ್ ಎನಿಥಿಂಗ್ ಇನ್ HUL. ಸೊ ಎಲೆಕ್ಷನ್ಗೂ, ಬ್ಯಾಡ್ ನ್ಯೂಸ್ಗೂ, ಕರೋನಾಗೂ, HULಗೂ ಸಂಬಂಧನೇ ಇಲ್ಲ. ಸೊ ಆ್ಯಕ್ಚುಲಿ ಕರೋನಾ ಆದಮೇಲೆ ತುಂಬ ಜನ ಸ್ಯಾನಿಟೈಸರ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೋಪ್ಗಳನ್ನು 2 ಸತಿ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅದರಿಂದ HUL ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಯಿತು. ಸೊ ಈ ಥರ ತುಂಬ ಸೇಫೆಸ್ಟ್ ಕಂಪ್ನಿ ಇಂಡಿಯಾದಲ್ಲಿ ಅಂದರೆ ನನ್ನ ಫೇವ್ರೇಟ್ ಸ್ಟಾಕ್ ಅಂದರೆ ಇಟ್ಸ್ ನಾಟ್ ಅ ರೆಕಮೆಂಡೇಶನ್. ಹಿಂದೂಸ್ತಾನ್ ಯುನಿಲಿವರ್ ಇಸ್ ಆಲ್ ಟೈಮ್ ಫೇವ್ರೇಟ್ ಕಂಪ್ನಿ ನನಗೆ. ತುಂಬ ಜನಕ್ಕೆ ಬೇರೆ ಏನೋ ಇರ್ಬೋದು, ಬಟ್ HUL ಈಸ್ ಮೈ ಆಲ್ ಟೈಮ್ ಫೇವ್ರೇಟ್ ಕಂಪ್ನಿ. ಸೊ ಯಾವಾಗ ಬೇಕಾದ್ರೂ ನೀವು ಯಾವಾಗ ಡೌನ್ ಆಗುತ್ತೆ 10% 20% ಡೌನ್ ಆದವಾಗ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಸೊ ಇದು ಸ್ಟಾಕ್ ಪಿಕ್ ಮಾಡೋದು ಹೇಗೆ ಅಂತ ನಿಮಗೆ ಅರ್ಥ ಆಯಿತು.
ಸೊ ಮುಖ್ಯವಾಗಿ moneycontrol.com ಅಲ್ಲಿ ಒಂದಷ್ಟು ಮಾಹಿತಿ ತಿಳ್ಕೊಬಹುದು. ಸ್ಕ್ರೀನರ್ ಅಲ್ಲಿ ಈ ರೀತಿ ಕಂಪ್ಯಾರಿಸನ್ಗಳನ್ನೆಲ್ಲ ಮಾಡ್ಕೋಬಹುದು. ಇನ್ನೊಂದು ವೆಬ್ಸೈಟ್ ನೀವು ಹೇಳಿದ್ರೆ NSE ಇಂಡಿಯಾದಲ್ಲಿ ಸರ್ಟೆನ್ ಡೇಟಾ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಎಲ್ಲ ನೋಡ್ಕೋಬಹುದು. ಇನ್ನೊಂದು ವೆಬ್ಸೈಟ್ ಹೇಳಿದ್ರೆ ನೀವು ಇದು ಬಂದ್ಬಿಟ್ಟು ಟ್ರೇಡಿಂಗ್ ವ್ಯೂ, ಚಾರ್ಟ್ ನೋಡೋದಕ್ಕೆ ಟ್ರೇಡಿಂಗ್ ವ್ಯೂ. ಸರ್ ಇವಾಗ ನೆಕ್ಸ್ಟ್ ಪ್ರಶ್ನೆ ನಿಮ್ದೇನಿದೆ ಅಂದ್ರೆ, ಸರ್ ನಾನು ಇವಾಗ HDFC ಲೈಫ್ ಅನ್ನೋ ಕಂಪನಿನ ತೊಗೊಂಡ್ಬಿಟ್ಟಿದ್ದೀರಾ, ನೀವು ಒಂದು 2 lakhs 1 lakh ತೊಗೊಂಡಿದ್ದೀರಾ. ನೆಕ್ಸ್ಟ್ ಪ್ರಶ್ನೆ ನಿಮಗೆ, ಸರಿ HDFC ಲೈಫ್ ಅನ್ನೋ ಕಂಪನಿ ನೆಕ್ಸ್ಟ್ 1 ವರ್ಷದಲ್ಲಿ ಎಲ್ಲಿಗೆ ಹೋಗ್ಬೋದು, ಇದರ ನನ್ನ ಅನಿಸಿಕೆ ಏನು ಅಂತ ನೀವು ಕೇಳ್ತೀರಾ. ಸರಿ, ನನ್ನ ಅನಿಸಿಕೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಅದೇ ಒಬ್ಬ ಕಂಪ್ನಿ, ದೊಡ್ಡ ಕಂಪ್ನಿ, ಎಕ್ಸಾಂಪಲ್ ಒಂದು ಬ್ರೋಕರೇಜ್ ಕಂಪ್ನಿಗಳಿರ್ತಾವಲ್ಲ, ಸೊ ಅವ್ರ ಹತ್ರ 100 ಜನ ಟೀಮ್ ಇರ್ತಾರೆ ರಿಸರ್ಚ್ ಮಾಡೋದಕ್ಕೆ. ಇಲ್ಲಿ ನಾನೊಬ್ಬ ಮನೋಜ್ ಕುಮಾರ್ ರಿಸರ್ಚ್ಗಿಂತ 100 ಜನ ರಿಸರ್ಚ್ ಮಾಡಿ ಇಟ್ಟಿರೋ ಡೇಟಾ ನೋಡಿದವಾಗ ಇನ್ನೂ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ. ಸೊ ಅದು ಹೆಂಗೆ ಚೆಕ್ ಮಾಡೋದಂದರೆ, ಇಲ್ಲಿ ಹೋದೆ, ಮನಿ ಕಂಟ್ರೋಲ್ಗೆ ಹೋದೆ, HDFC ಲೈಫ್ ಅಂತ ನಾನು ಟೈಪ್ ಮಾಡಿದೆ. ಓಕೆ, HDFC ಲೈಫ್ ಅಂತ ಟೈಪ್ ಮಾಡಿದವಾಗ ಆ ಕಂಪನಿಯ ಒಂದು ಸರ್ಟೆನ್ ಇನ್ಪುಟ್ಸ್ಗಳು ಬಂತು, ಅದು ಏನು ರೇಟಲ್ಲಿ ಓಡ್ತಾ ಇದೆ ಸೊ ಅಂತಾನು ಬಂತು. ಸೊ ಕೆಳಗಡೆ ಬಂದಾಗ ನಿಮಗೆ ರಿಸರ್ಚ್ ಅಂತ ಇರುತ್ತೆ ಸರ್, ರಿಸರ್ಚ್ ಬ್ರೋಕರೇಜ್ ರಿಸರ್ಚ್ ಅಂತ ಕರೀತಾರೆ. ಈ ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ರೋಕರೇಜ್ ಕಂಪ್ನಿಗಳು ಏನು ಹೇಳ್ತಿದ್ದಾರೆ HDFC ಲೈಫ್ ಬಗ್ಗೆ, ಎಲ್ಲರೂ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ನೋಡಿ ಸರ್, ಈ ಕಂಪನಿ ಬರೋ ವರ್ಷ ಏಪ್ರಿಲ್ ಅಷ್ಟಲ್ಲಿ 739 ರೂಪಾಯಿ ಖಚಿತ, ಅಂದ್ರೆ ಆಲ್ಮೋಸ್ಟ್ ಅಲ್ಲಿಗೆ ಹೋಗ್ಬೋದು ಅಂತ ಅವರ ಅನಿಸಿಕೆ. ಬಟ್ ಹೋಗ್ಬೋದು, ಹೋಗ್ದೇನೆ ಇರ್ಬೋದು, ಬಟ್ ಎಲ್ಲರೂ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಯಾರು ಸೆಲ್ ರೇಟಿಂಗ್ ಕೊಟ್ಟಿದ್ದಾರಾ? ಇಲ್ಲ. ಸೊ ಎಲ್ಲರೂ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಮಿನಿಮಮ್ ಟಾರ್ಗೆಟ್ 750 ರೂಪಾಯಿ ನೋಡ್ಬೋದು ನೀವು. ಇದು ಯಾವಾಗ ಕೊಟ್ಟರು ಅಂತ ನೀವು ನೋಡ್ಬೇಕಾಗುತ್ತೆ. ಏಪ್ರಿಲ್ ಅಲ್ಲಿ ಬ್ರೋಕರೇಜ್ ರಿಪೋರ್ಟ್ಸ್ ಏನ್ ಮಾಡ್ತಾರೆ, ಪ್ರತಿ 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಕ್ವಾರ್ಟರ್ಲಿ ದೇ ವಿಲ್ ಅನಲೈಸ್ ಅ ಸ್ಟಾಕ್ ಆ್ಯಂಡ್ ದೇ ವಿಲ್ ಗಿವ್ ದ ಟಾರ್ಗೆಟ್. ಅಂದರೆ ಅವರೊಂದು ರೆಕಮೆಂಡೇಶನ್ ಮೇಲೆ, ಅವರೊಂದು ಅನಾಲಿಸಿಸ್ ಮೇಲೆ 750 ರೂಪಾಯಿ ಟಾರ್ಗೆಟ್ ಇದೆ ಬರೋ ವರ್ಷಕ್ಕೆ, ವಿಚ್ ಈಸ್ ರಫ್ಲಿ ಒಂದು 30% ಅದು ನಿಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಇವಾಗ ಎಷ್ಟಲ್ಲಿದೆ ಅಂದರೆ, ನಮಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಆಗಿರೋದ್ರಿಂದ ಸ್ಟಾಕು 556 ರೂಪಾಯಿಗೆ ಸಿಗ್ತಾ ಇದೆ. ಸೊ 556 ರೂಪಾಯಿಗೆ ಸಿಗ್ತಾ ಇದೆ. ಒಳ್ಳೆ ಗೋಲ್ಡನ್ ರೇಟ್ ಅಲ್ಲ. ಸಿನ 200 ರೂಪಾಯಿ ಪೊಟೆನ್ಷಿಯಲ್ ಇದೆ. 200 ರೂಪಾಯಿ ಅಂದರೆ ರಫ್ಲಿ 30 to 35 40% ರಿಟರ್ನ್ಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಟ್ಟು ಕಾಯಬೇಕಾಗತ್ತೆ. ನೀವು ಇವಾಗ ಸ್ಟಾಕ್ ಪಿಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ, ಅದ್ರ ಟಾರ್ಗೆಟ್ ಹೆಂಗೆ ಅಂತಾನು ನೋಡೋದು ಹೇಳ್ಕೊಟ್ಟೆ. ಈ 2 ಕ್ರೈಟೀರಿಯಾಗಳ ಇಟ್ಕೊಂಡು ನೀವು ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನಾನು ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಲ್ಲ. ಈ ಥರ ICICI ಸೆಕ್ಯೂರಿಟೀಸ್ ಅಂತ 2 ಲಕ್ಷ ಕೋಟಿ ಬೆಲೆ ಬಾಳುವಂಥ ಕಂಪ್ನಿ, ಅಷ್ಟು ರಿಸರ್ಚ್ ಟೀಮ್ ಇರುತ್ತೆ. ಅವರು ರಿಸರ್ಚ್ ಫೀಸೇ ದೇ ವಿಲ್ ಚಾರ್ಜ್ ಸಮ್ ಕ್ರೋಸ್ ಟುಗೆದರ್, ಮೇ ಬಿ ಒಂದು 2,000-3,000 ಕೋಟಿ ಅವರು ಕಮಿಷನ್ನೇ ಚಾರ್ಜ್ ಮಾಡ್ತಾರೆ. ಎಲ್ಲಿ? ಮ್ಯೂಚುವಲ್ ಫಂಡ್ಸಲ್ಲಿ. ಮ್ಯೂಚುವಲ್ ಫಂಡ್ಸ್ ನೀವೇನೇ ಬೈ ಮಾಡಿದ್ರು ನೀವು AMC ಕಟ್ಟಲೇಬೇಕಾ, ಅಸೆಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಆರ್ AMC ಚಾರ್ಜಸ್ ಕಟ್ಟಲೇಬೇಕು. ಸೊ ಅದು ರಫ್ಲಿ 1.5% ಇರುತ್ತೆ. ICICI ಮ್ಯೂಚುವಲ್ ಫಂಡ್ಸ್ ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. 10 ಲಕ್ಷ ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ 1.5% ಅಂದರೆ ಒಂದು 15,000 ಕೋಟಿ ಅವ್ರಿಗೆ ಲಾಭ ಇದೆ. 15,000 ಕೋಟಿನ ಏನು ಮಾಡ್ತಾರೆ, ಈ ಥರ ರಿಸರ್ಚ್ಗಳಿಗೆ, ಈ ಥರ ಏನಾದ್ರು ಕಂಪ್ನಿ ಡೈರೆಕ್ಟಾಗಿ ಕಂಪ್ನಿಗೆ ವಿಸಿಟ್ ಕೊಟ್ಟು ಅಲ್ಲಿರೋ ಅಂಥ ಬೆಳವಣಿಗೆಗಳನ್ನ ಚೆಕ್ ಮಾಡೋದು ಎಲ್ಲನೂ ಮಾಡ್ತಾರೆ. ಆದ್ದರಿಂದ ICICI ರಿಸರ್ಚ್ ರಿಪೋರ್ಟ್ ಪ್ರಕಾರ ಈ ಕಂಪ್ನಿ ಅಲ್ಲಿಗೆ ರೀಚ್ ಆಗ್ಬೋದು, ವಿಚ್ ಈಸ್ 60 to 70% ಚಾನ್ಸಸ್ ಆರ್ ವೆರಿ ಹೈ. ನಾನು 100% ಅಂತ ಹೇಳಲ್ಲ, ಇದನ್ನು ನೋಡ್ಕೊಂಡು ನೀವು ಮಾಡ್ಬೋದು. ಆ್ಯಂಡ್ PSU ಸ್ಟಾಕ್ಸ್, PSU ಅಂದರೆ ಅಗೇನ್ ಇಟ್ಸ್ ಅ ಪೊಲಿಟಿಕಲಿ ರಿಲೇಟೆಡ್. PSU ಅಂದರೆ ಪಬ್ಲಿಕ್ ಸೆಕ್ಟರ್, ಎಕ್ಸಾಂಪಲ್ SBI ಆಗಲಿ, HAL ಆಗಲಿ, IRFC ಆಗಲಿ, ಇವೆಲ್ಲ ಪೊಲಿಟಿಕಲಿ ರಿಲೇಟೆಡ್ ಸ್ಟಾಕ್. ಬಿಕಾಸ್ ಸೊ ಅಪ್ಕಮಿಂಗ್ ಬಜೆಟಲ್ಲಿ ಏನೋ ದುಡ್ಡು ಕೊಡ್ತಾರಾ IRFCಗೆ, ಈ ಥರ ಕ್ರೈಟೀರಿಯಾ ಮೇಲೆ 10 times ಬೆಳೆದಿದೆ. ಸರ್ಟೆನ್ ಸ್ಟಾಕ್ಸ್ ಅಂದರೆ 5 times 10 times ಎಲ್ಲ ಡಬಲ್ ತ್ರಿಬಲ್ 10 times ಬೆಳೆದುಬಿಟ್ಟಿದೆ. ಇವಾಗ ನೀವು ಹೋಗಿ ಹಾಕ್ತೀನಿ PSU ಸ್ಟಾಕ್ಸ್ ಅಂದರೆ ಸರ್ಕಾರ ಏನಾದ್ರು ಅಲ್ಲಿಗೆ ಬಜೆಟಲ್ಲಿ ಘೋಷಣೆ ಮಾಡಿಲ್ಲ ಅಂದರೆ ಸಿಕ್ಕಾಕೋತೀರಾ. ಸರ್ಕಾರದ ಒಂದು ಸೆನ್ಸಿಟಿವ್ ಇರೋ ಕಂಪನೀಸ್ನ ಅವಾಯ್ಡ್ ಮಾಡಿ ಆಲ್ವೇಸ್ ಗೋ ವಿತ್ ಅ ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್. ಪ್ರೈವೇಟ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ, ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಹೆಚ್ಚಿಗೆ ಹೂಡಿಕೆ ಮಾಡಬೇಡಿ ಅಂತಲ್ಲ, ಹೆಚ್ಚಿಗೆ ಮಾಡಬೇಡಿ. ಬಿಕಾಸ್ ಗೌರ್ಮೆಂಟ್ ಸ್ಟಾಕ್ಸ್, ಎಕ್ಸಾಂಪಲ್ SBI 10 ವರ್ಷದಿಂದ 200 ರೂಪಾಯಿ ಇತ್ತು, ಇವತ್ತು 800 ರೂಪಾಯಿ ಇದೆ. 10 ವರ್ಷದಲ್ಲಿ 4 ಪಟ್ಟು ಬೆಳೆದಿದೆ. ಅದೇ HDFC ಬ್ಯಾಂಕ್ 10 ವರ್ಷದಿಂದ 200 ರೂಪಾಯಿ ಇದ್ದಿದ್ದು ಇವತ್ತು 1,500 ರೂಪಾಯಿ ಆಗಿದೆ. ಇದು ಆಲ್ಮೋಸ್ಟ್ 4 ಪಟ್ಟಲ್ಲ, ಮೋರ್ ದೆನ್ 7-8 times ಬೆಳೆದಿದೆ. ಇದರಿಂದ ನಿಮ್ಗೆ ಅರ್ಥ ಆಗ್ತಿದೆ
ಪ್ರೈವೇಟ್ ಕಂಪ್ನಿಗಳು ಬೆಳಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆಗೆ ದುಡಿತಾರೆ. ಸರ್ಕಾರಿ ಕಂಪ್ನಿಗಳು ಅಲ್ಪ ಸ್ವಲ್ಪ 10 o'clock ಬಂದು 4:30 5 o'clockಗೆ ಷೇರುದಾರಿಗೆ ಲಾಭ ಮಾಡ್ಕೊಡ್ಬೇಕು ಅನ್ನೋ ಭಾಳ ಅದರದ್ದು ಅವ್ರಿಗೆ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ ಅವರಿಗೆ. ಸೊ ಅದರಿಂದ ಆಲ್ವೇಸ್ ನಾನು ಹೇಳ್ತಿರೋ ಜಾರ್ಗನ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಸ್ಟಾಕ್ ಮಾರ್ಕೆಟಿನ ಜರ್ನಿಯಲ್ಲಿ ತುಂಬ ಅಂದರೆ ತುಂಬ ಅಂತೂ ಸಹಾಯ ಮಾಡುತ್ತೆ. ಈಗ ಓಕೆ, ಇಲ್ಲೊಂದು ಬೇಸಿಕ್ ತಿಳ್ಕೊಂಡಾಯಿತು. ನಿಮ್ಮ ಅಕಾಡೆಮಿಗೆ ಬಂದು ಡೀಟೇಲ್ ಆಗಿ ಕೋರ್ಸ್ ಮಾಡಬೇಕು ಅಂದರೆ ಎಷ್ಟು ದಿನದ ಕೋರ್ಸ್ ಇದೆ ನಿಮ್ಮ ಹತ್ರ? ಗೂಗಲಲ್ಲಿ ರೇಟಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನೆಲ್ಲ ಚೆಕ್ ಮಾಡಿದಾಗ ಸಾವಿರಾರು ಜನ ಅಲ್ಲಿ 4.5 4.8 ಹೀಗೆಲ್ಲ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಹೆಂಗೆ ಹೇಳ್ಕೊಡ್ತೀರಿ ಅವ್ರಿಗೆ ನೀವು ನಿಮ್ಮ ಅಕಾಡೆಮಿಯಲ್ಲಿ, TD ಅಕಾಡೆಮಿಯಲ್ಲಿ? ಎಲ್ಲೆಲ್ಲಿ ಲೊಕೇಶನ್ಸ್ ಇದೆ, ಫೀಸ್ ಏನಿದೆ, ಎಷ್ಟು ದಿನ ಟೈಮ್ ಕೊಡಬೇಕಾಗತ್ತೆ? ಸ್ವಲ್ಪ ಬ್ರೀಫಾಗಿ ಹೇಳೋದಾದ್ರೆ. ಡೆಫಿನೆಟ್ಲಿ. ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಡೋದಕ್ಕೆ ಅದರದೇ ಆದ ಸ್ಕಿಲ್ ಆಗಿ ಕಲೆ ಇರಬೇಕು. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋರು ಟ್ರೇಡ್ ಮಾಡ್ತಾರೆ ಅಂತ ನೋಡಬೇಕು. ಸೊ ನಾನು TD ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಹ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಕಳೆದ ವರ್ಷದಲ್ಲಿ ಅಂತಲೂ ನಾನು ಪಬ್ಲಿಷ್ ಮಾಡಿದ್ದೀನಿ. ಅದು 1 ಕೋಟಿಗಿಂತ ಹೆಚ್ಚಿಗೆ ಇದೆ ಲಾಭ. ಸೊ ನನ್ನ ಹತ್ರ ಯಾರೇ ಶೇರ್ ಮಾರ್ಕೆಟ್ ಕಲಿಯೋಕ್ಕೆ ಬಂದರೂ ನನ್ನ ಹತ್ರ ಟೋಟಲಿ 45 ಜನ ಟ್ರೈನರ್ಸ್ನ ನಾನು ಟ್ರೈನ್ ಅಪ್ ಮಾಡಿದ್ದೀನಿ. ನನ್ನ ಗರಡಿಯಲ್ಲಿ ಅವ್ರನ್ನ ಪಳಗಿಸಿ ಸ್ಟಾಕ್ ಮಾರ್ಕೆಟನ್ನು ನಾನು ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರ ಮುಖಾಂತರ ನಾನು ರಾಜಾಜಿನಗರ ಬ್ರಾಂಚಲ್ಲಿ ಪಾಠ ಮಾಡೋದು. ಟೋಟಲ್ 5 ಬ್ರಾಂಚ್ ಇದೆ. ರಾಜಾಜಿನಗರ ಇಸ್ ಅ ಮೇನ್ ಬ್ರಾಂಚ್. ಯಲಹಂಕ, ಸೊ ಯಲಹಂಕದಿಂದನೇ TD ಅಕಾಡೆಮಿ ಸ್ಟಾರ್ಟ್ ಆಗಿದ್ದು. ಅದೊಂದು ಒಂಥರ ಕಾವೇರಿ ಅಂತಾರಲ್ಲ, ಆ ಥರ ಪುಣ್ಯ ಭೂಮಿ ಅಂತ ಹೇಳ್ಬೋದು. ಯಲಹಂಕದಲ್ಲಿ ಸ್ಟಾರ್ಟ್ ಆಗಿರೋ TD ಅಕಾಡೆಮಿ ಇವತ್ತು ರಾಜಾಜಿನಗರ, JP ನಗರ, ಹುಬ್ಬಳ್ಳಿ, ಮೈಸೂರು, ಸೊ ಟೋಟಲ್ 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ಆ್ಯಂಡ್ ನಂಬರ್ಸ್ ಸಹ ನೀವು ನೋಡ್ಬೋದು. ಆ್ಯಂಡ್ ನಮ್ಮದು ಫೀ ಸ್ಟ್ರಕ್ಚರ್ ಹಾಗೂ ಕೋರ್ಸ್ ಬಗ್ಗೆ ಹೇಳಬೇಕಾದ್ರೆ ವೆರಿ ಸಿಂಪಲ್. 3 days ನಮಗೆ ನೀವು ಟೈಮ್ ಕೊಡಬೇಕಾಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 3 days ನೀವು ನನ್ನ ಒಂದು ಥಿಯರಿ ಕ್ಲಾಸನ್ನು ಅಟೆಂಡ್ ಮಾಡಬೇಕಾಗತ್ತೆ. 3 days ಅಟೆಂಡ್ ಮಾಡಿ ಡೆಫಿನೆಟ್ಲಿ ಕಲ್ತಿರ್ತೀರ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 15 ದಿವಸ ನೀವು ಪ್ರಾಕ್ಟಿಕಲ್ಸ್ಗೂ ಸಹ ಬರಬೇಕಾಗುತ್ತೆ. ಟೋಟಲ್ 18 days ಕೋರ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ಬಂದ್ಬಿಟ್ಟು 10 ಗಂಟೆಯಿಂದ 2 ಗಂಟೆ. ನಿಮ್ಗೆ ಯಾವಾಗ ಟೈಮ್ ಇದೆಯೋ, ಸೊ ನನಗೆ ಪ್ರಾಕ್ಟಿಕಲ್ಸ್ ಬರೋಕ್ಕೆ ಟೈಮೇ ಇಲ್ಲ ಅಂದರೆ ಅಟ್ಲೀಸ್ಟ್ ಸ್ಯಾಟರ್ಡೆ ಆದರೂ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು ಡೌಟ್ಸ್ಗಳನ್ನು ಕೇಳ್ಕೊಳ್ಳಿ. ನಾವು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತೀವಿ. ಸೊ 3 days ಥಿಯರಿ, 15 days ಪ್ರಾಕ್ಟಿಕಲ್ಸ್. ಇದಕ್ಕೆಲ್ಲ ನಾವು ಚಾರ್ಜ್ ಮಾಡೋದು ವೆರಿ ನಾಮಿನಲ್ ಫೀಸ್ ₹6,500 ಮಾತ್ರ. 5 ಬ್ರಾಂಚ್ ಇದೆ. ನಿಯರೆಸ್ಟ್ ಬ್ರಾಂಚ್ ನಿಮ್ಗೆ ಯಾವುದಿದೆಯೋ, ಮೈಸೂರಿದ್ರೆ ಮೈಸೂರಿಗೆ ಹೋಗಿ, JP ನಗರ, ಯಲಹಂಕ, ರಾಜಾಜಿನಗರ, ಹುಬ್ಬಳ್ಳಿ, ಎಲ್ಲಿ ನಿಮಗೆ ನಿಯರೆಸ್ಟ್ ಆಗುತ್ತೋ ಅಲ್ಲಿ ಹೋಗಿ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಿನ ಭಯ ಹೋಗಿಸ್ಕೊಂಡು ಧೈರ್ಯದಿಂದ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮನ್ನು 100% ಸಕ್ಸಸ್ ಮಾಡುವಂಥ ಜವಾಬ್ದಾರಿ ನಾವು ಹೊತ್ಕೊಂಡಿದ್ದೀವಿ. ಯಾವುದರಲ್ಲಿ? ಇನ್ವೆಸ್ಟಿಂಗಲ್ಲಿ, ನಾಲೆಜಲ್ಲಿ. ಟ್ರೇಡಿಂಗಲ್ಲಿ 100% ಸಕ್ಸಸ್ಫುಲ್ ಆಗಬೇಕಂದ್ರೆ ನಿಮ್ಮ ಒಂದು ಪ್ರಯತ್ನ ಹಾಗೂ ಗಾಢವಾಗಿರುವಂಥ ನಾಲೆಜು ಪ್ಲಸ್ ಎಕ್ಸ್ಪರ್ಟೈಸು ಎಲ್ಲ ಕಲ್ತ್ಕೊಂಡು ಓವರ್ ದ ಪೀರಿಯಡ್ ಆಫ್ ಟೈಮಲ್ಲೂ ಸಹ ನೀವು ಟ್ರೇಡಿಂಗಲ್ಲೂ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಸೊ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮನೋಜ್ ಕುಮಾರ್. ಥ್ಯಾಂಕ್ ಯು.